ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೌನ್ಕ್ರಿಶ್ ಕ್ರಿಯೇಷನ್ಸ್. ಹೇಗಿದ್ದೀರಾ ಎಲ್ಲರೂ? ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಟ್ರೆಂಡಿಂಗಲ್ಲಿರೋ ಬ್ಲೌಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಟ್ ವರ್ಕ್ ಬ್ಲೌಸ್ ಅಂತ ಹೇಳಿಬಿಟ್ಟು ಇವಾಗ ತುಂಬ ಟ್ರೆಂಡಿಂಗಲ್ಲಿದ್ದಾವೆ. ಆಲ್ಮೋಸ್ಟ್ ಸಿಂಪಲ್ ಸ್ಯಾರಿಗಳಿಗೆಲ್ಲ ಇದೇ ಡಿಸೈನ್ನ ಸ್ಟಿಚ್ ಮಾಡಿಸ್ತಾ ಇದ್ದಾರೆ ಎಲ್ಲರೂ. ಯಾವ ಥರ ಏನು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ, ಬನ್ನಿ. ಈ ಬ್ಲೌಸ್ ಬಂದುಬಿಟ್ಟು ನನ್ನ ತವ್ರ ಮನೆಯದು, ಗುಂಡ್ಗತ್ತಿಯವ್ರದ್ದು. ಸೊ ಈ ಬ್ಲೌಸು ನಾನು ಅದೇ ಥರ ಕಟ್ ವರ್ಕಲ್ಲಿ ಡಿಸೈನ್ ಮಾಡಿದ್ದೀನಿ. ಇದಕ್ಕೂ ಮುಂಚೆ ಗುಂಡ್ಗತ್ತಿಯವ್ರದ್ದೇ ಒಂದೆರಡು ಬ್ಲೌಸ್ನ ಇದೇ ಥರ ಸ್ಟಿಚ್ ಮಾಡಿದ್ದೆ. ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಅವ್ರು ಮತ್ತೆ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದರು ಅವ್ರ ಸಿಸ್ಟರು. ಸೊ ಅವ್ರದ್ದು ಕೂಡ ಚೆನ್ನಾಗಿ ಬಂದಿತ್ತು. ಒಂದು 4 ದಿವಸದ ಮಟ್ಟಿಗೆ ಅಮ್ಮನ ಮನೇಲಿ ಇದ್ದು ಬರೋಣ ಅಂತ ಹೋಗಿದ್ದೆ. ಸೊ ಅವಾಗೇ ನಾನು ಫಸ್ಟು ಈ ಕಟ್ ವರ್ಕ್ ಡಿಸೈನ್ನ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಬಂದಮೇಲೆ ನಮ್ಮೂರಲ್ಲಿ ತುಂಬ ಬ್ಲೌಸಸ್ ಬಂದಿದ್ವು. ಸೊ ಒಂದಿಷ್ಟು ಕಸ್ಟಮರು ಯಾವ ಡಿಸೈನ್ ಸೆಲೆಕ್ಟ್ ಆಗುತ್ತೋ ನೀವೇ ನೋಡಿಬಿಟ್ಟು ಸ್ಟಿಚ್ ಮಾಡಿ ಸಿಸ್ ಅಂತ ಹೇಳಿರ್ತಾರೆ. ಸೊ ಅವರಿಗೆ ಇದು ಟ್ರೆಂಡಿಂಗಲ್ಲಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಈ ಥರ ಸ್ಟಿಚ್ ಮಾಡಿಸ್ಕೊತೀರಾ ಅಂತ ಹೇಳಿ ಪಿಕ್ ಮತ್ತು ವೀಡಿಯೋಸ್ನ ಸ್ಟಿಚ್ ಮಾಡಿದ ವೀಡಿಯೋಸ್ನ ನಾನು ಸೆಂಡ್ ಮಾಡಿದ್ಮೇಲೆ ಅವರು ಕೂಡ ಇಷ್ಟಪಟ್ಟು ಚೆನ್ನಾಗಿದೆ ಮಾಡಿ ಸಿಸ್ ಅಂತ ಹೇಳಿಬಿಟ್ಟು ಮಾಡಿಸ್ಕೊಂಡಿರೋದು. ಇವ್ರು ಬಂದುಬಿಟ್ಟು ಕಾವ್ಯ ಅಂತ, ಪುನಗಟ್ಟಿಯವರು, ನಮ್ಮ ರೆಗ್ಯುಲರ್ ಕಸ್ಟಮರು. ಯಾವಾಗಲೂ ಇಲ್ಲೇ ಸ್ಟಿಚ್ ಮಾಡಿಸ್ತಾರೆ. ಆಲ್ಮೋಸ್ಟ್ ಸಿಂಪಲ್ಲಾಗೆ ಸ್ಟಿಚ್ ಮಾಡೋದು. ಬೋಟ್ ನೆಕ್ ಒಂದು ಇಷ್ಟಪಡ್ತಾರೆ. ಸೊ ಬೋಟ್ ನೆಕ್ಕಲ್ಲಿ ವೆರೈಟಿ ಡಿಸೈನ್ನ ಮಾಡಿಸ್ತಿರ್ತಾರೆ. ಈ ಬ್ಲೌಸ್ ಬಂದುಬಿಟ್ಟು ಇಲ್ಲೇ ನಮ್ಮ ಪಕ್ಕದೂರು ಚೆನ್ನಾಪುರ ಅಂತ ಆ ಕಸ್ಟಮರ್ ಕೊಟ್ಟಿರೋದು. ಬ್ಲೌಸ್ ಬಂದುಬಿಟ್ಟು ಪ್ಲೇನ್ ಇರೋದ್ರಿಂದ ಸೊ ಯಾವ ಥರ ಡಿಸೈನು ಏನು ಅಂತ ಸ್ಟಿಚ್ ಮಾಡಬೇಕಂತ ಗೊತ್ತಾಗಲಿಲ್ಲ. ಹಾಗಾಗಿ ಇದನ್ನು ಕಟ್ ವರ್ಕ್ ಡಿಸೈನಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಕಟ್ ವರ್ಕ್ ಡಿಸೈನಲ್ಲಿ ಸ್ಟಿಚ್ ಮಾಡಿರೋದು. ಈ ಬ್ಲೌಸ್ ಕೂಡ ಪುನಗಟ್ಟೆಯವ್ರದ್ದು, ಸಂಧ್ಯಾ ಅಂತ. ಅವರು ರೆಗ್ಯುಲರ್ ಕಸ್ಟಮರ್ ನಮಗೆ. ಸೊ ಅವರು ಅಷ್ಟೇ ಯಾವ ಸ್ಯಾರಿಗೆ ಯಾವ ಬ್ಲೌಸ್ಗೆ ಯಾವ ಥರ ಡಿಸೈನು ಸೂಟ್ ಆಗುತ್ತೆ ಅದನ್ನು ನೋಡಿಬಿಟ್ಟು ಸ್ಟಿಚ್ ಮಾಡಿ ಅಂತ ಹೇಳಿದರು. ಹಂಗಾಗಿ ಇದನ್ನು ಕೂಡ ಫೋಟೋ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿದ್ದವರು. ಚೆನ್ನಾಗಿದೆ ಸಿಸ್ಸು, ಸ್ಟಿಚ್ ಮಾಡಿರಿ ಅಂತ ಹೇಳಿ ಸ್ಟಿಚ್ ಮಾಡ್ಕೊಂಡಿದ್ದು. ಅವರಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇದು. ಅವ್ರಿಗೂ ಕೂಡ ಇಷ್ಟ ಆಯಿತು ಈ ಡಿಸೈನು, ತುಂಬ ಖುಷಿಪಟ್ಟರು ಕೂಡ. ಇದೇ ಥರ 1 ವೀಕಲ್ಲಿ ತುಂಬ ಬ್ಲೌಸಸ್ಸು ಸ್ಟಿಚ್ ಮಾಡಿದ್ವಿ. ಕಟ್ ವರ್ಕ್ ಬ್ಲೌಸ್ ಬಂದುಬಿಟ್ಟು ಡೈಲಿ 2-3 ಬ್ಲೌಸು ಇದೇ ಥರ ಡಿಸೈನು ಇಷ್ಟಪಟ್ಟು ಕೇಳ್ತಾಯಿದ್ರು. ಇದು ಬಂದುಬಿಟ್ಟು ನಮ್ಮ ರೆಗ್ಯುಲರ್ ಕಸ್ಟಮರು, ಇಲ್ಲೇ ತಾಂಡದವರು, ಪುಷ್ಪ ಅಂತ. ಅವ್ರದ್ದು ಇವಾಗ ಮದುವೆ ಆಗಿದೆ. ಸೊ ಮುಂಚೆ ಎಲ್ಲ ತುಂಬ ಸ್ಟಿಚ್ ಮಾಡಿಸೋರು. ಸೊ ಈಗ ಮದುವೆ ಆದಮೇಲೆ ಅಲ್ಲಿಂದ ಕಳಿಸ್ತಾರೆ. ಇವಾಗ ಅವಳು ಮದುವೆ ಆದಮೇಲೆ ಬಂದಿರಲಿಲ್ಲ ನಮ್ಮ ಶಾಪಿಗೆ. 2 ವರ್ಷ ಆಯಿತು. ಅವ್ರ ಅಮ್ಮ ಕೈಯಲ್ಲಿ ಸ್ಟಿಚ್ ಮಾಡಿಸಿ ತೊಗೊಂಡೋಗ್ತಾಯಿದ್ರು. ಇವತ್ತು ಬಂದಿದ್ದರು ಅವರು ಕೂಡ ನಿಮ್ಗೆ ಯಾವ ಬ್ಲೌಸು ಈ ಡಿಸೈನ್ ಇಷ್ಟ ಆಗುತ್ತೋ ಅದೇ ಡಿಸೈನ್ ಇಡ್ರಿ ಅಕ್ಕ, ತುಂಬ ಚೆನ್ನಾಗಿರ್ತವೆ ನಿಮ್ಮವು, ಸೂಟಾಗಂತವೆ, ನೀವು ಸೆಲೆಕ್ಟ್ ಮಾಡಿ ಡಿಸೈನ್ ಮಾಡ್ತೀರಾ. ಸೊ ನಮ್ಮೂರಲ್ಲಿ ಎಲ್ಲನೂ ಅಷ್ಟೇ, ಎಲ್ಲರೂ ಕೇಳ್ತಿರ್ತಾರೆ ಬ್ಲೌಸ್ ಎಲ್ಲಿ ಸ್ಟಿಚ್ ಮಾಡಿಸ್ತೀರಾ, ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಕೇಳ್ತಿರ್ತಾರೆ ಅಂತ ಹೇಳಿಬಿಟ್ಟು ಅವಳು ಇಲ್ಲಿಗೆ ಬ್ಲೌಸ್ನ ಸ್ಟಿಚ್ ಮಾಡಲಿಕ್ಕೆ ತೊಗೊಂಬಂದಿದ್ಲು. ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನ್ ಕೂಡ. ಫ್ಯಾನ್ಸಿ ಸೀರಿದ್ದು. ಸ್ಯಾರಿ ಬಂದುಬಿಟ್ಟು ಬ್ಲ್ಯಾಕ್ ಕಲರಲ್ಲಿದೆ. ಸೊ ಅದನ್ನ ಸ್ಲೀವ್ಸಿಗೆ ಅಷ್ಟೇ ನಾವು ಪುಟ್ಲ ವರ್ಕ್ ಮಾಡಿದ್ದೀವಿ. ಕಟ್ ವರ್ಕ್ ಸ್ಲೀವ್ಸಿಗೆ ಪುಟ್ಲ ಥರ ಒಂದೊಂದು ಚಿಕ್ಕದಾಗಿ ಮುಗ್ಗು ಮಾಡಿಬಿಟ್ಟು ಡಿಸೈನ್ ಮಾಡಿದ್ದೀವಿ. ಬ್ಯಾಕ್ ಬಂದುಬಿಟ್ಟು ಬೋಟ್ ನೆಕ್ ಇದೆ. ಸೊ ಅವರು ಲೇಸ್ ಡಿಸೈನ್ ಇರಲಿ ಅಕ್ಕ, ಲೇಸು ಗೋಲ್ಡ್ ಬಾರ್ಡ್ರ್ ಇರೋದ್ರಿಂದ, ಥ್ರೆಡ್ ಜರಿ ವರ್ಕ್ ಇರೋದ್ರಿಂದ ಅದೇ ಥರ ಜರಿ ವರ್ಕ್ ಇರೋದನ್ನ ಲೇಸ್ ಹಾಕಿ ಸ್ಟಿಚ್ ಮಾಡಿ ಅಂತ ಹೇಳಿದರು. ಹಂಗಾಗಿ ಸ್ಟಿಚ್ ಮಾಡಿದ್ವಿ. ಇದು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಆಲ್ಮೋಸ್ಟ್ ಬ್ಯಾಕು 3-4 ಒಂದು 8 ಬ್ಲೌಸನ್ನೇ ಹೊಲ್ದಿದ್ವಿ. ಅದರಲ್ಲೆಲ್ಲ ಸ್ವಲ್ಪ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಬಂದಿರತಕ್ಕಂಥ ಬ್ಲೌಸ್ ಇದನ್ನೇ. ಒಂದು ರಿಕ್ವೆಸ್ಟ್ ಗೈಸ್, ಈ ವಿಡಿಯೋ ನೋಡ್ತಾ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ಯಾರೆಲ್ಲ ಹೊಸಬ್ರು ಇದೇ ಮೊದಲೇ ಬಾರಿಗೆ ನನ್ನ ಚಾನಲ್ನ ನೋಡ್ತಿರ್ತೀರೋ ಅವರು ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಎಲ್ಲ ವಿಡಿಯೋದಲ್ಲೂ ಪ್ರತಿ ಸಾರಿ ಇದನ್ನೇ ಹೇಳ್ತೀನಿ ಅಂತ ಹೇಳಿದರೆ
ತುಂಬ ಜನ ನೋಡ್ತಿರ್ತಾರೆ, ಬಟ್ ಸಬ್ಸ್ಕ್ರೈಬ್ ಆಗಿರಲ್ಲ. ಅನ್ಸಬ್ಸ್ಕ್ರೈಬ್ ವ್ಯೂಸೇ ಜಾಸ್ತಿ ಇರುತ್ತೆ ನನ್ನ ವೀಡಿಯೋಸ್ಗೆ, ಸಬ್ಸ್ಕ್ರೈಬ್ ವ್ಯೂಸ್ ಕಡಿಮೆ ಇರುತ್ತೆ. ಹಾಗಾಗಿ ನೋಡ್ತೀರಾ, ಸೊ ಒಂದು ಸಬ್ಸ್ಕ್ರೈಬ್ ಆಗಿಬಿಟ್ಟು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮಗೆ ಕೇಳ್ಕೊತಾ ಇದ್ದೀನಿ. ಓಕೆ, ಸಬ್ಸ್ಕ್ರೈಬ್ ಆದರೆ ಅಲ್ವಾ ನನ್ನ ಚಾನಲ್ಗೆ, ಲೈಕ್ ಕೂಡ ಮಾಡಿದ್ರಿ ಅಲ್ವಾ. ವೀಡಿಯೋನ ಮುಂದುವರ್ಸೋಣ. ಇದು ಬಂದುಬಿಟ್ಟು ಬ್ಲೌಸು ಇಲ್ಲೇ ನಮ್ಮ ಊರವ್ರದ್ದು, ನಮ್ಮ ಕಝನ್ಸ್ ಅಂತಲೇ ಹೇಳ್ಬೋದು, ರಿಲೇಟಿವ್ ಆಗಬೇಕು. ನಮ್ಮ ಅಣ್ಣ ತಮ್ಮಳು ಮನೆಯವ್ರದ್ದು, ನಾಗವೇಣಿ ಅಂತ. ಅವರ ರಿಲೇಷನ್ನಲ್ಲೇ ಒಂದು 2-3 ಹೊಲಿತಾರೆ. ಸೊ ಸಿಂಪಲ್ ಸ್ಯಾರೀಸ್ನೆಲ್ಲ ಅಲ್ಲೇ ಸ್ಟಿಚ್ ಮಾಡಿಸ್ತಾರೆ. ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಬೇಕು, ಚೆನ್ನಾಗಿರೋದು ಬ್ಲೌಸಸ್ ಮಾತ್ರ ನಮ್ಮ ಕಡೆ ಕೊಡ್ತಿರ್ತಾರೆ. ಈ ಬ್ಲೌಸಸ್ ಬಂದುಬಿಟ್ಟು ಸಾಫ್ಟ್ ಸಿಲ್ಕ್ ಸ್ಯಾರಿ, ಇದು 2000 ಏನೋ ಅಮೌಂಟ್ ಇರ್ಬೋದು ಸ್ಯಾರಿ ಬಂದುಬಿಟ್ಟು. ಸೊ ಅದಕ್ಕೆ ಸೂಟಬಲ್ಲಾಗಿ ಬೋಟ್ ನೆಕ್ಕಲ್ಲಿ ಮತ್ತು ಕಟ್ ವರ್ಕ್ ಸ್ಲೀವ್ಸು ಮತ್ತು ಕಟ್ ವರ್ಕ್ ನೆಕ್ಕಲ್ಲಿ ನಾವು ಡಿಸೈನ್ ಮಾಡಿರೋದು ಇದು. ಯಾಕಂದರೆ ನನ್ನ ಮಗಳು ವೇರ್ ಮಾಡ್ತಿರ್ತಾಳೆ ವೀಣಾ, ಹಾಗಾಗಿ ಇಬ್ಬರಿಗೂ ಸೂಟ್ ಆಗೋಂಥ ಡಿಸೈನ್ನ ಮತ್ತು ಸಿಂಪಲಾಗಿ ಕೂಡ ಇರಬೇಕು ಅಂತ ಹೇಳಿದರು. ಹಾಗಾಗಿ ಈ ಡಿಸೈನ್ನ ಸೆಲೆಕ್ಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ದು. ಅವರಿಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಮತ್ತು ಇಷ್ಟ ಕೂಡ ಆಯಿತು. ಸೊ ನಿಮಗೂ ಕೂಡ ಇವೆಲ್ಲ ಡಿಸೈನ್ಸು ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊತಾ ಇದ್ದೀನಿ. ಮತ್ತು ನಿಮಗೆ ಕಟ್ ವರ್ಕ್ ಡಿಸೈನ್ಸಲ್ಲಿ ಸುಮಾರಿದೆ, ಅದು ಸ್ವಲ್ಪ ನಾನು ಸೇವ್ ಮಾಡಿ ಇಟ್ಕೊಂಡಿರೋದ್ರಲ್ಲಿ ನಿಮಗೆ ಫೋಟೋಸ್ನ ಶೇರ್ ಮಾಡಿರ್ತೀನಿ. ನೀವಾದರೂ ಹೊಸ ಬ್ಲೌಸ್ ಇದ್ದರೆ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಇದ್ದರೆ ಈ ಥರ ಸ್ಟಿಚ್ ಮಾಡಿಸ್ಕೊಡ್ರಿ, ತುಂಬ ಟ್ರೆಂಡಿಂಗಲ್ಲಿದೆ ಮತ್ತು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕೂಡ ಸ್ಯಾರಿ ಮೇಲೆ ವೇರ್ ಮಾಡಿದರೆ ಬ್ಲೌಸ್ ಬಂದುಬಿಟ್ಟು ತುಂಬ ಚೆನ್ನಾಗಿ ಮತ್ತು ಹೈಲೈಟಾಗಿ ಕಾಣಿಸುತ್ತೆ. ಸ್ಯಾರಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅನಿಸುತ್ತೆ. ಸಿಂಪಲ್ಲಾಗಿ 1 ಪಿನ್ ವೇರ್ ಮಾಡಿದರೂ ಕೂಡ ಈ ಬ್ಲೌಸ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ. ಸೊ ನೋಡಿದ್ರಲ್ಲ ಇವತ್ತಿನ ವೀಡಿಯೋನ. ಸೊ ನಿಮಗೆ ಯಾರಿಗೆಲ್ಲ ಇಷ್ಟ ಆಗಿದೆ, ನಿಮಗೆ ಏನಾದರೂ ಈ ವಿಡಿಯೋ ಬಗ್ಗೆ ತಿಳಿಸ್ಬೇಕು ಅನಿಸಿದರೆ ದಯಮಾಡಿ ಕಮೆಂಟ್ ಮೂಲಕ ನನಗೆ ಶೇರ್ ಮಾಡಬೇಕು ಅಂತ ಕೇಳ್ಕೊತೀನಿ. ಯಾಕಂದರೆ ನನಗೆ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ಖುಷಿ ಆಗುತ್ತೆ. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬೇರೆ ವಿಷಯದೊಂದಿಗೆ, ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆ ಮಾತಾಡ್ತೀನಿ. ಬಾಯ್, ಟೇಕ್ ಕೇರ್. ಇದೇ ಥರ ನಾನೆಲ್ಲ ವೀಡಿಯೋನ ವಾಚ್ ಮಾಡಿ